ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು 6/6 ಪೋರ್ಟಲ್ ಓಪನಿಂಗ್ ತೆಗಿತಾ ಇದ್ದೇನೆ. ಸಿಲ್ವರ್ ಗೇಟ್ ಓಪನ್ ಆಗ್ತಾ ಇದೆ ನಿಮಗೆ. ಇದು ಹೇಗಂತ ಹೇಳಿದ್ರೆ 6 ಅಂತ ಹೇಳಿದ್ರೆ ವೀನಸ್, ಶುಕ್ರ ಗ್ರಹ, ಪ್ರೀತಿ, ಪ್ಯಾಷನ್. ನಿಮ್ಮಲ್ಲೊಂದು ಪ್ಯಾಷನ್ ಬರ್ತಾ ಇದೆ, ಒಂದು ಪ್ರೀತಿ ಬರ್ತಾ ಇದೆ. ಸೊ ಒಂಥರ ಅಂದ್ರೆ ಲೈಫ್ ಒಂಥರ ಏನ್ ಹೇಳ್ತಾರೆ, ಸ್ವಲ್ಪ ಎಂಜಾಯ್ಮೆಂಟ್, ಖುಷಿ, ಪ್ರೀತಿ ಎಲ್ಲಾನು ಆಗ್ತಾ ಇದೆ. ಸೊ ನಿಮ್ಗಿಲ್ಲಿ ಯೂನಿವರ್ಸ್ ಮೆಸೇಜ್ ತೆಗಿತಾ ಇದ್ದೇನೆ. 6/6 ಪೋರ್ಟಲ್ ಸಬ್ಸ್ಕ್ರೈಬರ್, ಲೈಕ್ ಅಂಡ್ ಮಾಡಿ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ನಿಮ್ಗೆ 6/6 ಪೋರ್ಟಲ್ ಏನ್ ಕೊಡ್ತಾ ಇದೆ ಅಂತ ಹೇಳಿ ನೋಡುವ. 3 ಕಾರ್ಡ್. ಲೀಡರ್ಶಿಪ್, ಸ್ಟ್ಯಾಗ್ ಸ್ಪಿರಿಟ್, ಮೀಂಡರಿಂಗ್ ಪಾತ್ವೇ, ಫ್ಲೋ, ಸೀಕ್ರೆಟ್ ಸ್ಪ್ರಿಂಗ್, ಸಕ್ಸಸ್, ರೆಫ್ಯೂಜ್. 6/6 ಪೋರ್ಟಲ್ ನಿಮ್ಗೆ ಏನ್ ಕೊಡ್ತಿದೆ ಅಂತ ಹೇಳಿದ್ರೆ, ಒಂದು ಲೀಡರ್ಶಿಪ್ ರೋಲ್ ಕೊಡ್ತಾ ಇದೆ. ಈ ಹಿಂದೆ ನಿಮ್ಗೆ ಈ ಹಿಂದೆ ನೀವು ಏನ್ ಬೇಕಾದ್ರೂ ಆಗಿರ್ಬೋದು. ಕೆಲವೊಮ್ಮೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಟ್ರೂ ಡಿಸೈರ್, ನಿಮ್ಮ ಹಾರ್ಟ್ ಏನ್ ಹೇಳ್ತದೆ, ನಿಮ್ಮ ಒಂದು ಮನಸ್ಸು ಏನ್ ಹೇಳ್ತದೆ, ಅಥವಾ ನಿಮ್ದು ಸೋಲ್ ಪರ್ಪಸ್ ಇರ್ಬೋದು, ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಇದೊಂಥರ ಹೇಗಂತ ಹೇಳಿದ್ರೆ, ಕೆಲವೊಮ್ಮೆ ನಾವು ಒಂದು ಜೀವನದಲ್ಲಿ ಒಂದು ಫ್ಲೋ, ಒಂದು ಗುರಿ, ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು ನಾವು ಸಾಕ್ತಾ ಇರ್ತೇವೆ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರ್ತೇವೆ, ಏನೋ ಒಂದು ಗುರಿ ಇಟ್ಕೊಂಡು ಸಾಧಿರ್ತೇವೆ. ಆದರೆ ಆ ದಾರಿ ನಮಗೆ ತುಂಬಾ ಅಂದ್ರೆ ಕ್ರಾಸ್ ಅನಿಸ್ತಿರ್ಬೋದು, ತುಂಬಾ ಕಲ್ಲು ಮುಳ್ಳುಗಳು ಅನಿಸ್ತಿರ್ಬೋದು, ಅಥವಾ ನಾನು ಈಗ ವ್ಯರ್ಥವೇನೋ, ನಾನಿಷ್ಟು ಕೆಲಸ ಮಾಡಿದ್ದು ವ್ಯರ್ಥ ಏನೋ, ಈ ದಾರಿಯಲ್ಲಿ ಏನೂ ಇಲ್ಲ ಅಂತ ನಾವು ಅನ್ಕೊಂಡಿರ್ಬೋದು. ಅಂದ್ರೆ ಒಂಥರ ಫ್ರಸ್ಟ್ರೇಷನ್ ಅಂತ ನಮ್ಗೆ ಅನ್ಕೊಂಡಿರ್ಬೋದು. ಆದ್ರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಫ್ರಸ್ಟ್ರೇಷನ್ ಆಗಬೇಡಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೀವು ಮುಂದೆ ಸಾಕ್ತಾ ಹೋಗಿ, ನಿಮ್ಮ ಲೈಫ್ ಜರ್ನಿಯನ್ನು ಎಂಜಾಯ್ ಮಾಡ್ತಾ ಹೋಗಿ, ಮುಂದೆ ಏನಿದೆ ಅಂತ ಹೇಳಿ ನೀವು ಈಗಲೇ ಅದನ್ನು ನೀವು ಅಂದ್ರೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಅಂದ್ರೆ ಯೂನಿವರ್ಸ್ ಹೇಳ್ತಿದ್ದಾರೆ, ಮುಂದೆ ನಿಮ್ಮ ಜೀವನದಲ್ಲಿ ಸಾಧಿಸಬೇಕಾದ ಇನ್ನೂ ಬೇಕಾದಷ್ಟಿದೆ. ಸೊ ಆ ಸಕ್ಸಸ್ ಕಡೆ ನೋಡಿ ಅಂತ ಹೇಳ್ತಾರೆ. ಅಂದ್ರೆ ಗೋ ವಿತ್ ಫ್ಲೋ ಹೋಗಿ ಅಂತ ಹೇಳ್ತಿದ್ದಾರೆ. ಜೀವನದಲ್ಲಿ ಯಾವುದೇ ಕಷ್ಟ ಬಂದ್ರು, ಏನೇ ಅಡೆತಡೆ ಬಂದ್ರು, ಅಂದ್ರೆ ತುಂಬಾ ಕ್ರಾಸ್ ಅಂತ ಅನಿಸ್ತಿರ್ಬೋದು, ಎಲ್ಲದಕ್ಕೂ ಅಂದ್ರೆ ಯೂನಿವರ್ಸ್ ಇದ್ದೇ ಇದ್ದಾರೆ, ನನ್ನ ಕಾಪಾಡ್ತಾರೆ ಅಂತ ಹೇಳಿ ಭರವಸೆಯಿಂದ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಾವು ತಲುಪುವ ಗುರಿ ತುಂಬಾ ದೂರ ಇದ್ದಿರ್ಬೋದು. ಸೊ ಈ ಜರ್ನಿಯನ್ನು ಅಂದ್ರೆ ಬಂದದೆಲ್ಲ ಬರಲಿ ಅಂತ ಹೇಳಿ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯೂನಿವರ್ಸ್ ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಲೀಡರ್ಶಿಪ್ ರೋಲಿಗೆ ಬರಲಿ. ಈಗ ಅಂದ್ರೆ ಅಥಾರಿಟಿ ಟು ಟೇಕ್ ಪೊಸಿಷನ್ ಅಂತ ಹೇಳ್ತಿದ್ದಾರೆ. ನೀವು ಒಂಥರ ಲೀಡರ್ಶಿಪ್ ರೋಲಿಗೆ ಬರಬೇಕು. ಈ ಲೀಡರ್ ಹೇಗಿರ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ನಿಮ್ಮ ಲೈಟನ್ನು ನೀವು ಡಿಮ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ. ಈಗ ನೀವು ಟೈಮ್ ಟು ಶೈನ್, ಈಗ ನೀವು ಶೈನ್ ಆಗುವಂತ ಟೈಮ್ ಬರ್ತಾ ಇದೆ. ಟೇಕ್ ಲೀಡರ್ಶಿಪ್ ರೋಲ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ವೈಟ್ ಸ್ಟ್ಯಾಗ್ ನೋಡ್ತಿರ್ಬೋದು. ಇಲ್ಲಿ ಇದೊಂಥರ ಇದರ ವೈಟ್ ಸ್ಟ್ಯಾಗ್ ಇಂದಾಗಿ ಇದು ಲೀಡರ್ಶಿಪ್ ರೋಲ್ ಅಲ್ಲಿ ಇರ್ತದೆ. ಅಂದ್ರೆ ಹೇಗಂತ ಹೇಳಿದ್ರೆ, ಈ ಹಿಂದೆ ನಿಮ್ ಜೀವನದಲ್ಲಿ ಏನೇ ಆಗಿರ್ಬೋದು, ನೀವು ಜೀವನದಲ್ಲಿ ತುಂಬಾ ಸೋತೆ ಅಂತ ಅನ್ಕೊಂಡಿರ್ಬೋದು, ಅಥವಾ ನಿಮ್ಮನ್ನೆಲ್ಲರೂ ತುಂಬಾನೇ ಅಂದ್ರೆ ಕೆಳಗಿನ ಭಾವದಿಂದ ನೋಡಿರ್ಬೋದು. ಆದರೆ ಈಗ ನಿಮ್ಮ ಟೈಮ್ ಬರ್ತಾ ಇದೆ ಶೈನ್ ಆಗುದು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಹೇಗಂತ ಹೇಳಿದ್ರೆ, ಒಬ್ಬ ಲೀಡರ್ ಹೇಗಿರ್ತಾರೆ ಅಂತ ಹೇಳಿದ್ರೆ, ಅವರು ಕಮಾಂಡ್ ಮಾಡ್ತಾರೆ, ಕ್ಲಿಯರ್ ವಿಷನ್ ಇರ್ತದೆ, ಕ್ಲಿಯರ್ ಥಿಂಕಿಂಗ್ ಇರ್ತದೆ, ಕ್ಲಾರಿಟಿಯಿಂದ ಅವರು ಮುಂದೆ ಹೋಗ್ತಾರೆ. ಅವರು ಇನ್ನೊಬ್ಬರ ಕನಸಿಗೆ ಅವರು ಮೆಟ್ಲಾಗ್ತಾರೆ. ಸೊ ಇಲ್ಲಿ ಒಬ್ಬ ಅಥವಾ ಕೆಲವೊಮ್ಮೆ ನಾವು ಅನ್ಕೊಂಡಿರ್ಬೋದು, ಲೀಡರ್ಶಿಪ್ ಅಂದ್ರೆ ನನ್ನ ಹತ್ರ ಹಣ ಇಲ್ಲ, ಅಥವಾ ನನ್ನ ಹತ್ರ ಪೊಸಿಷನ್ ಇಲ್ಲ, ಅಥವಾ ಇನ್ಕಮ್ ಇಲ್ಲ, ಅಥವಾ ಕೆಲವೊಮ್ಮೆ ನಮ್ದು ಸ್ಟೇಟಸ್, ನನಗೆ ಆ ರೀತಿ ಸ್ಟೇಟಸ್ ಇಲ್ಲ, ನಾನು ತುಂಬಾ ಪಾಪ್ಯುಲರ್ ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಆದರೆ ಲೀಡರ್ಗೆ ಯಾವುದೂ ಬೇಕಾಗಿಲ್ಲ. ಸೊ ಲೀಡರ್ ಅಂತ ಹೇಳಿದ್ರೆ ಒಬ್ರು ಕ್ಲಾರಿಟಿ ವಿತ್ ಪೊಸಿಷನ್, ಅಂದ್ರೆ ಡಿಸಿಷನ್ ಮೇಕಿಂಗ್, ತುಂಬಾ ಕ್ಲಾರಿಟಿಯಲ್ಲಿ ಡಿಸಿಷನ್ ಮೇಕಿಂಗ್ ತಗೊಳ್ತಾರೆ. ಇನ್ನೊಬ್ಬರಿಗೆ ಅವರು ಸ್ಟೆಪ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಸಕ್ಸಸ್ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮೋರ್ ಲವ್, ಪ್ರಾಸ್ಪರಿಟಿ, ಫೇಮ್ ಅಂಡ್ ಫಾರ್ಚೂನ್. ನಿಮ್ಮ ಲೈಟ್ ನೀವು ಡಿಮ್ ಮಾಡಬೇಡಿ. ಟೈಮ್ ಟು ಶೈನ್, ನಿಮ್ಮ ಶೈನ್ ಆಗೋ ಟೈಮ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. Beware of what you are projecting, for the qualities you admire in one another are qualities you both possess equally. So the qualities you don't like are also your own reflection. You may not always understand why certain things happen. However, there is always a higher purpose to the events in your life. Through turmoil, a blessing will soon be relieved.
ನಿಮ್ಗೆ ಇಲ್ಲಿ ಯೂನಿವರ್ಸ್ ಒಂದು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಇರ್ಬೋದು. ಅಂದರೆ ಕೆಲವೊಮ್ಮೆ ಜೀವನದಲ್ಲಿ ನಮಗೆ ಕೆಲವು ಅರ್ಥನೇ ಆಗೋದಿಲ್ಲ, ಈ ನಮ್ಮ ಜೀವನದಲ್ಲಿ ಈ ರೀತಿ ಯಾಕೆ ಆಗ್ತಿದೆ ಅಂತ ಹೇಳಿ. ಅದಕ್ಕೊಂದು ಉದ್ದೇಶ, ದೊಡ್ಡ ಉದ್ದೇಶ ಇರ್ತದೆ, ಹೈಯರ್ ಪರ್ಪಸ್ ಇರ್ತದೆ. ಯಾವುದಾದ್ರೂ ಒಂದು ಜೀವನದಲ್ಲಿ ಯಾವುದೇ ಘಟನೆಗಳು ನಡೆದಿರ್ಬೋದು. ಸೊ ನಿಮ್ಗೆ ಆ ಬ್ಲೆಸ್ಸಿಂಗ್ಸ್ ಏನಂತ ಹೇಳಿ ವಿಲ್ ಸೂನ್ ಬಿ ರಿವೀಲ್ಡ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ತುಂಬ ಆದಷ್ಟು ಬೇಗನೆ ಅದು ನಿಮಗೆ ಆ ಬ್ಲೆಸ್ಸಿಂಗ್ಸ್ ಏನಂತ ರಿವೀಲ್ ಆಗ್ತದೆ. ಅಂದರೆ ತುಂಬ ತುಂಬ ಜಾಗೃತಿಯಲ್ಲಿ ಹೇಳ್ತಾರೆ, ಬಿವೇರ್ ಅಂತ ಹೇಳ್ತಿದ್ದಾರೆ. ನೀವೇನು ಪ್ರೊಜೆಕ್ಟ್ ಮಾಡ್ತಿದ್ದೀರಿ ಅಥವಾ ನಿಮ್ಮಲ್ಲಿ ಏನು ಕ್ವಾಲಿಟೀಸ್ ಇದೆ, ಅಥವಾ ನಿಮ್ಮನ್ನು ನೀವು ಯಾವುದು ರಿಫ್ಲೆಕ್ಷನ್ ಆಗ್ತಾ ಇದೆ, ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಕ್ವಾಲಿಟೀಸ್ ಇರ್ಬೋದು, ಯಾವುದನ್ನು ನೀವು ಲೆಟ್ಕೋ ಮಾಡಬೇಕು, ಯಾವುದನ್ನು ಎಕ್ಸೆಪ್ಟ್ ಮಾಡಬೇಕು, ಬಿವೇರ್ ಆಗಿರಿ ಅಂತ ಹೇಳ್ತಾರೆ. ಗಿವ್ ಥ್ಯಾಂಕ್ಸ್ ಫಾರ್ ದ ಬ್ಲೆಸ್ಸಿಂಗ್ಸ್ ಆಫ್ ಲವ್ soon to come your way. Know that you deserve to be and have all that your heart truly desires. ನಿಮಗೆ ಬ್ಲೆಸ್ಸಿಂಗ್ಸ್ ಆಫ್ ಲವ್ ಬರ್ತಾ ಇದೆ ಸೂನ್ ನಿಮ್ಮ ದಾರಿಯಲ್ಲಿ. ಸೊ ಥ್ಯಾಂಕ್ಸ್ ಹೇಳಿ ಅಂತ ಯೂನಿವರ್ಸಿಗೆ ಹೇಳ್ತಿದ್ದಾರೆ. ಸೊ ನೋ ದ್ಯಾಟ್ ಯು ಡಿಸರ್ವ್ ಟು ಬಿ ಆ್ಯಂಡ್ ಹ್ಯಾವ್ ಆಲ್ ದಟ್ ಯುವರ್ ಹಾರ್ಟ್ ಟ್ರೂಲಿ ಡಿಸೈರ್ಸ್. ನೀವು ಅದಕ್ಕೆ ಪರ್ಫೆಕ್ಟ್ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ನೀವದು ಅಂದರೆ ನಿಮಗೋಸ್ಕರನೇ ಅದು ಬರ್ತಾ ಇದೆ, ನೀವು ಅದಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಸೊ ನನ್ನನ್ನು ಯಾರು ಪ್ರೀತಿಸುವುದಿಲ್ಲ ಅಥವಾ ನನಗೆ ಯಾರು ಪ್ರೀತಿ ಮಾಡೋದಿಲ್ಲ ಅಂತ ಇರಬೇಡಿ. ಇದು ಮನುಷ್ಯರ ಪ್ರೀತಿ ಇರ್ಬೋದು, ಯೂನಿವರ್ಸ್ ಪ್ರೀತಿ ಇರ್ಬೋದು, ನೇಚರ್ ಪ್ರೀತಿ ಇರ್ಬೋದು, ಪ್ರಾಣಿಗಳ ಪ್ರೀತಿ ಇರ್ಬೋದು. ಸೊ ನಿಮ್ಗೊಂದು ಪ್ರೀತಿ ಬರ್ತಾ ಇದೆ ಇಲ್ಲಿ. ಕ್ಲೋಸ್ ಯುವರ್ ಐಸ್ ಅಂಡ್ ಟೆಲ್ ಯುವರ್ ಸೆಲ್ಫ್ ದಟ್ ಡಿಸರ್ವ್ ಟು ಫೀಲ್ ಜಾಯ್ಫುಲ್. ಯು ಕ್ಯಾನ್ ಅಲೋ ಜಾಯ್ ಇನ್ ಟು ಯುವರ್ ಲೈಫ್ ರಿಗಾರ್ಡ್ಲೆಸ್ ಆಫ್ ದ ಸರ್ಕಮ್ಸ್ಟೆನ್ಸಸ್ ಯು ಕರೆಂಟ್ಲಿ ಫೈಂಡ್ ಯುವರ್ ಸೆಲ್ಫ್ ಇನ್. ನೀವು ಕಣ್ಣು ಮುಚ್ಚಿ ನೀವು ಹೇಳಿ ಐ ಡಿಸರ್ವ್ ಜಾಯ್ಫುಲ್ ಅಂತೇಳಿ, ಅಂದರೆ ನಾನು ಖುಷಿಯಾಗಿದ್ದೇನೆ ಅಂತೇಳಿ ನೀವು ಕಣ್ಣು ಮುಚ್ಚಿ ಫೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಲೈಫನ್ನು ಎಂಜಾಯ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮ್ಗೊಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಇಲ್ಲಿ ಲವ್ ಬರ್ತಾ ಇದೆ. 6 ಪೋರ್ಟಲ್ ಇದು ವೀನಸ್ ಅಂತ ಹೇಳಿದರೆ ಪ್ರೀತಿ ಮತ್ತು ಪ್ಯಾಷನ್ಗೆ. ಸೊ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.